ನಾನು ಯಾರು ಅನ್ನುವುದು ನಿಜ ಸಂಗತಿ ತಿಳಿದಿಲ್ಲ ಗಿರಿಜಾ, ತಿಳಿದಿಲ್ಲ. ಇನ್ನೂ ತಿಳಿಯಕ್ಕೂ ಬಿಟ್ಟಿಲ್ಲ. ನಾನು ಯಾವುದೇ ಕಾರಣಕ್ಕೂ ಅವನಿಗೆ ಅಣ್ಣನಾಗಲೇಬೇಕು ಗಿರಿಜಾ, ಅಣ್ಣನಾಗಲೇಬೇಕು. ಯಾಕೋ ಗಾಬರಿಯಾಗಿ ನಿಂತು ಬಿಟ್ರಲ್ಲ, ಯಾಕೆ, ಏನಾಯ್ತು? ಅದೇನಿಲ್ಲ ಗಿರಿಜಾ, ಕಳೆದ ವರ್ಷ ಕೂಡ ನಮ್ಮ ಎತ್ತುಗಳು ಹನುಮ ಜಯಂತಿಯಲ್ಲಿ ಏರ್ಪಡಿಸಿದ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳು ಹಾಗೂ ರುದ್ರೇಗೌಡನ ಎತ್ತುಗಳ ಜೊತೆಗೆ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಪಡೆದಿದ್ದು, 5 ಗ್ರಾಮ ಚಿನ್ನದ ಪದಕವನ್ನು ಪಡೆದಿದ್ದು ನೆನಪಿಸಿಕೊಳ್ಳುತ್ತಿದ್ದೆ. ಓ ಹೋಗ್ಲಿ ಬಿಡಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ಆ ದೇವರ ಕೃಪೆ ನಮ್ಮ ಈ ವರ್ಷವೂ ಕೂಡ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬರೋದರಲ್ಲಿ ಸಂದೇಹವೇ ಇಲ್ಲ. ಆ ದೇವರ ದಯ ಹೇಗಿದೆಯೋ ಹಾಗೆ ನಮ್ಮ ಮೇಲೆ ಇರಲಿ ಗಿರಿಜಾ, ನಮ್ಮ ಮೇಲೆ ಇರಲಿ. ಹಾ ಸರಿ ಸರಿ, ಬನ್ನಿ, ತುಂಬಾ ಹೊತ್ತಾಯ್ತು. ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡೋರಂತೆ ಬನ್ನಿ. ಗಿರಿಜಾ, ಬರೇ ಊಟ ಮಾಡಿದರೆ ಮುಗಿಯುತ್ತೆ ಅಂದ್ರ ಏನ್ರಿ ನಿಮ್ಮ ಮಾತಿನ ಅರ್ಥ? ಇಂಥ ತಂಪಾದ ವಾತಾವರಣದಲ್ಲಿ ಈ ಇಂಪಾದ ಈ ನಿನ್ನ ಕೋಗಿಲ ಕಂಠದಿಂದ ಮಧುರವಾದ ಗೀತೆಯನ್ನು ಹಾಡಿ ಈ ನಿನ್ನ ಪತಿರಾಯನಿಗೆ ಮನತನಿಸು ಬಾರೆ ನನ್ನ ಚಿನ್ನ. ಕೈ ಬಿಡ್ರಿ, ನನ್ನ ಮೈದ್ನ ಬರೋ ಹೊತ್ತಾಗೈತಿ. ಅರುಣು ಬರುವೊಳಗೆ ಬಾರೋ. ಈ ಗಂಡಸರಿಗೆ ಹೊತ್ತು ಗೊತ್ತು ಒಂದು ಗೊತ್ತ ಕೋಪಿ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಬದುಕು ಹಾಡುವ ನುಡಿಯು ಜೇನ ಸಿಹಿಯು ಅದೇ ಹೂವಿನ ಹಾಸಿಗೆ. ಆಹಾ ಅನುರಾಗ 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 ಶುಭಯೋಗ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಲಾ 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 ಹೇ ಹೇ ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಂದು ಹೀಗೆ ಸೇರಿದ ಹಾಗೆ, ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಂದು ಹೀಗೆ ಸೇರಿದ ಹಾಗೆ, ಅಂದ
ಅಂತರಾಳದಲ್ಲಿ ನಿನ್ನ ನೂರು ನೆನಪುಗಳು ಕೇಳು ನನ್ನಾಳದಲ್ಲಿ ನಿನ್ನ ಪ್ರೀತಿ ಸಾಕ್ಷಿಗಳು ಕೇಳು ಏನು ಲಾಭವೋ ಏನು ಮೋಹವೋ ಏನು ಆದೀಗಲ ಅನುರಾಗದ ಜೀವನದ ಸಾಗರದಿ ತೇಲಿ ಅಲಿಯಲಿಯಾಗೆ ಜೀವನದ ಸಾಗರದಿ ತೇಲಿ ಅಲಿಯಲಿಯಾಗೆ ನಿನ್ನಂತ ಶ್ರೀಮತಿ ಕೈಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯಾದಾಗ ದಿನವೂ ಆನಂದವೇ ಎಂಬುದಿಗೆ ನಾವು ಸೇರಿ ಮಾಡುವಾಗ ಬದುಕು ಸ್ವರ್ಗವೇ ಏನ್ರಿ ನೀವು ಇನ್ನಂತ ಶ್ರೀಮಂತಿ ಕೈ ಹಿಡಿದ್ರೆ ಆನಂದ ಅಂತೀರಿ ದೂರ ನಿಂದಿರ್ತೀರಿ. ಅಣ್ಣ ಅಣ್ಣ ಬಾರಪ್ಪ ಸೋದರ ಬಾ. ಏನಪ್ಪ ಈಗ ಬಂದೇನಪ್ಪ? ಏನು ಇಷ್ಟೊಂದು ಸಂತೋಷದಿಂದ? ಇಂದು ನಮ್ಮ ಕಾಲೇಜಿನಲ್ಲಿ ಏನೂ ಇಲ್ಲಣ್ಣ. ಇಂದು ನಮ್ಮ ಕಾಲೇಜಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿ ನಿಮಿತ್ತವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಅದರಲ್ಲಿ ಪ್ರಥಮ ಸ್ಥಾನ ಬಂದಿದ್ದೇನಣ್ಣ. ನೀನು ಪ್ರಥಮ ಸ್ಥಾನ ಬಂದೀನಪ್ಪ. ಹ್ಞೂ ಅತ್ತಿಗೆ. ಬಾ ಶಾಲೆ ಐತೆವ ನನ್ನ ಮೈದ್ನ. ನೋಡಿದ್ಯಾ ಗಿರಿಜಾ, ನೀನು ಅವನಿಗೆ ಬರೇ ಕಾದಂಬರಿ ಬರೆಯೋದೆಂದು ನಾಟಕವೆಂದು ಹುಚ್ಚು ಎಂದು ಹೇಳುತ್ತಿದ್ದೆ. ಅದೇ ಹುಚ್ಚು ಹೀಗೆ ಕಿಚ್ಚಾಗಿ ಉರಿದು ಮುಂದೆ ಒಂದು ಹಲವಾರು ಪದಕವನ್ನು ತೆಗೆದುಕೊಂಡು ಬರಲೆಂದು ಆ ಮಾರುತೇಶ್ವರಲ್ಲಿ ಬೇಡಿಕೊಳ್ಳೋಣ. ಇದ್ದೇಳಪ್ಪ. ಸ್ವೀಟ್ ಮರ್ತು ಬಂದಿನ ಅತ್ತಿಗೆ. ಮರ್ತು ಬಂದ್ಯಾ? ಆನನು ಮರುಗೇಡಿ ತಮ್ಮನು ಮರುಗೇಡಿ. ನೋಡ್ರಿ, ನಾನು ಸಿಹಿ ಅಡಿಗೆ ಮಾಡ್ತೀನಿ, ಎಲ್ಲರೂ ಸರಿ ಊಟ ಮಾಡೋನು. ಹಾಗಾದ್ರೆ ನಡೀರಿ. ನಡೆ ಅತ್ತಿಗೆ, ನನಗೆ ತುಂಬಾ ಹೊಟ್ಟೆ ಎಸೆದಿದೆ. ಊಟಕ್ಕೆ ಕೊಡುವ ಹಸಿವು ಆತ? ಬಕಾಸುರನ ವಂಶದಾಗ ಹುಟ್ಟಿರ ಅಣ್ಣ ತಮ್ಮ ಇಬ್ರು. ಹಾ, ನಾ ಏನೋ ಸ್ವಲ್ಪ ಹಾಡಿ ಕುಣಿತಾನೆ ಸಂತೋಷಕ್ಕ ಅಂದ್ರ ಹಸಿವು ಆಗೈತತ್ತ. ದಡ್ಡ ದಡ್ಡ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲಿ ಜನ್ಮ ಸಾರ್ಥಕ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲಿ ಜನ್ಮ ಸಾರ್ಥಕ ತಾಯಿ ತಂದೆಯರ ಸ್ನೇಹ ಪ್ರೇಮ ನಿಮ್ಮ ಕಣ್ಣಲ್ಲಿ ಎಂದು ಕಂಡೆ ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ
ಬೆಳಗುತ್ತಾ ಸಡಗರ ಸಂಭ್ರಮ ಎಂದು ಕಂಡು ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ದೇವರಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂಬಾದೀಪ ಹರಿತು ಬಾಳಲಿ ಜನ್ಮ ಸಾರ್ಥಕ ಲ 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 ನಡೀರಿ ಹೋಗೋಣ. ಹಶು ಆಗಿರ್ಬೇಕು ನಿಮಗೆ ಬರ್ತೀನಾಕತ್ತಾರೆ ಬಾರಪ್ಪ ನಡಿ.